ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿ ಅವರ ಕಿರುಕುಳಕ್ಕೆ ಬೇಸತ್ತು ಪ್ರೊಫೆಸರ್ ಮೋಹನ್ ದಾಸ್ ನಾಪತ್ತೆಯಾಗಿದ್ದಾರೆ. ಬಳ್ಳಾರಿ ವಿಶ್ವವಿದ್ಯಾಲಯದ ಕುಲಪತಿ ಮುನಿರಾಜು ವಿರುದ್ಧ ಈಗ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದ್ದು, ಕುಲಪತಿ ಮುನಿರಾಜು ವಿರುದ್ಧ ಪ್ರೊಫೆಸರ್ ಪತ್ನಿ ಜಮೀಮಾ ಗಂಭೀರ ಆರೋಪ ಮಾಡ್ತಿದ್ದಾರೆ. ಬಿಸಿ ಅವರಿಂದ ಮಾನಸಿಕ ಕಿರುಕುಳಕ್ಕೆ ಬೇಸತ್ತು ಅವರು ನಾಪತ್ತೆಯಾಗಿದ್ದಾರೆ. ಕುಲಪತಿ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದ್ದು, ಈ ಕುರಿತು ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಮಿಸ್ಸಿಂಗ್ ಕೇಸ್ ಮಾತ್ರ ದಾಖಲು ಮಾಡೋದಕ್ಕೆ ಪತ್ನಿ ಜಮೀಮಾ ಮುಂದಾಗಿದ್ದು, ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಕೆ ಮಾಡ್ತಿದ್ರಂತೆ. ಮೇ 13ರಂದು ಮನೆಯಿಂದ ತೆರಳಿದ್ದ ಅವರು ಅಲ್ಲಿಂದಲೇ ನಾಪತ್ತೆಯಾಗಿದ್ದು, ಮೇ 16ರಂದು ಪತ್ನಿ ಜಮೀಮಾ ವಿಶ್ವವಿದ್ಯಾಲಯಕ್ಕೆ ತೆರಳಿ ಪರಿಶೀಲನೆ ಮಾಡ್ತಾರೆ. ಪ್ರೊಫೆಸರ್ ಕಚೇರಿಯಲ್ಲಿ ಅವರ ಡೈರಿ, ಮೊಬೈಲ್ ಮತ್ತು ಬೈಕ್ ಕೂಡ ಪತ್ತೆಯಾಗಿದ್ದು, ಪ್ರೊಫೆಸರ್ ಬರೆದ ಡೈರಿಯಲ್ಲಿ ಕಿರುಕುಳ ನೀಡಿದವರ ಹೆಸರು ಕೂಡ ಉಲ್ಲೇಖ ಆಗಿದೆ ಅಂತೆ. ಪ್ರೊಫೆಸರ್ಗೆ ಸಂಬಳ ಕೊಟ್ಟಿಲ್ಲ, ವಸತಿ ಗೃಹ ಖಾಲಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. 1.5 ವರ್ಷದಿಂದ ಸಂಬಳ ಕೊಡದೆ ಮನೆ ಖಾಲಿ ಮಾಡಬೇಕು ಅಂತ ಒತ್ತಡ ಇತ್ತು. ಇದರಿಂದ ಬೇಸತ್ತೆ ನನ್ನ ಗಂಡ ನಾಪತ್ತೆ ಹಾಕಿದ್ದಾರೆ ಅಂತ ಕಾನೂನು ಕ್ರಮ ಕೈಗೊಳ್ಳಬೇಕು, ಯಾರು ತಪ್ಪು ಮಾಡಿದಾರಲ್ಲ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ದೂರು ಕೊಟ್ಟಿದ್ದಾರೆ. ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅವರು. ಮತ್ತೆ ಅವರಿಗೆ ಒಂದೂವರೆ ವರ್ಷದಿಂದ ಅವ್ರಿಗೆ ಸಂಬಳ ನೀಡದೆ, ಸಸ್ಪೆಂಡ್ ಮಾಡದೆ ಅವರನ್ನ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಕಾನೂನು ಪರವಾಗಿ ಯಾವುದಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಇರ್ಲಿ, ಆದ್ರೆ ನನ್ನ ಗಂಡನಿಗೆ ವಿನಾಕಾರಣ ನನ್ನ ಗಂಡ ಮಾನಸಿಕ ಕಿರುಕುಳದಿಂದ 5 ದಿನಗಳಿಂದ ಕಾಣುತ್ತಾ ಇಲ್ಲ. ಅವರು ಸ್ಟೇಷನ್ ಅಲ್ಲಿ